ನಮಸ್ಕಾರ. ಸೊ ನಾಗರಾಜ್ ಅವ್ರ ಕಡೆಯಿಂದ మత్తొబ్రు రిజల్ట్ పడుకోండోరు మాట్లాడుతా ఇದ್ದಾರೆ. సరేమ్మా ఇప్పుడు నువ్వు నేను ఒకటే ఉండేది అని చెప్తావు అబద్ధం. నువ్వు అబద్ధం చెప్తే తప్పుతానే మీ అవ్వుందే తిరిగా అమ్మ బొగ్గున ముందే మీరు ముగ్గురు చేరుకొని ఆ అమ్మకి తొందర పెడతా ఉంటే ఎట్లా? ఇప్పుడు ఉండు మీ అమ్మకి ఎలా చూస్తావు అని చెప్పినాక నేను ఉన్నాను కదా, అందుకే మన ఇద్దరు పంపించిండారు కదా. ఇప్పుడు నేను ఒకటే ఉన్నాను, ఏమంతలేదు చూస్తూ నువ్వు కంట్రోల్ చేయాలి. నీ చూస్తా వేరే వాళ్ళు నా చూస్తే నువ్వు పాప ఏం నందిగా పెట్టదు. ఇప్పుడు ఇద్దరు పెరిగేస్తుంది కదా. ఇప్పుడు నువ్వు వారాలుగా సైడ్లో ఉండాలి అవుతా. ఇప్పుడు నిన్ను పెడితే కొంచెం నిన్ను పెడితే మిగిలిన వాళ్ళంతా వస్తారే నీ పేరు చెప్పుకోనే నేను ముందు చెప్పుకుంటారా? వాళ్ళు రాకున్నట్లేమో వాళ్ళు రాకున్నట్లు చేస్తాము ఇంకా లోపలికి రాకూడదు. నా ఆయుష్ అన్న వాళ్ళు ఉంటుందో అన్న నేను అడుగుంటాను. ఇంటికి నేను ఉండలేదు నా ఆయుష్ ఊటికి మీ అమ్మోళ్ళ మీదే ఉంటే గిన మీ అమ్మ ఆరోగ్యం ఏమైతుంది చెప్పు. ఏమో మా అమ్మాయి తన నన్ను చూసింది, ఎవరు చూసిండు నన్నే చూడేసే వద్దంత దూరం నీకు అమ్మా నీ ఆశీర్వాదం. ఇప్పుడు నేను చెప్పేది ఎవరా? నేను తీసుకొని పోయింది ఎవరా? మా అవ్వే. మీ అవ్వ మీ అవ్వ ఎన్నాళ్ళు నీకు ఎవడో ఎన్నేళ్ళు నీకు అట్లా ఉండిందా? 3 ఏళ్ళు పెట్టినా నువ్వు 3 ఏళ్ళు 9 నెలలు బిడ్లా నువ్వు 9 నెలలు బిడ్లా మీ అవ్వ చేరినిందా? మా అవ్వ వచ్చి నన్ను ఎత్తుకొని పోయా బిడ్ని చూడాలా అనేసి ఆవిడ వచ్చి ఎత్తుకొని పోయింది మా అమ్మ. ನಮಸ್ಕಾರ ಮೇಡಮ್, ಆರಾಮಿದ್ದೀರಾ? ಏನು ತೊಂದರೆ ಆಗಿತ್ತು? ನಾಗರಾಜ್ ಅವ್ರ ಹತ್ರ ಹೋಗಿ ಬಂದ್ಮೇಲೆ ಏನು ಒಳ್ಳೇದಾಗೈತೆ ನಮ್ಮ ವೀಕ್ಷಕರ ಮುಂದೆ ಮಾತಾಡಿ. ಅದು ನಮ್ಗೆ ಸರಿ ಇರ್ಲಿಲ್ಲ, ಸುಮಾರು 2 ವರ್ಷದಿಂದ ಹಂಗೆ ಇತ್ತು. ಏನ್ ತೊಂದ್ರೆ? ಅದು ಹಿಂಗೆ ಮಾಯ ಮಂತ್ರಗಳು, ಗಂಡ ವಿಷಯದ ಬಗ್ಗೆ ಎಲ್ಲಾನು ಸ್ವಲ್ಪ ಇವಾಗ ಕ್ಲಿಯರ್ ಆಗ್ತಾ ಇದೆ. ನಮ್ಗೆ ಹೋಗ್ ಬಂದಾಗಿಂತ ಕ್ಲಿಯರ್ ಆಗ್ತಾ ಇದೆ. ಚೆನ್ನಾಗಿದ್ದೀನಿ. 2 ಸತಿ ಹೋಗ್ಬಿಡ್ ಬಂದೆ. ಚೆನ್ನಾಗ್ ಆಗಿದ್ದೀನಿ, ಇವಾಗ ಫ್ರೀ ಆಗಿದ್ದೀನಿ. ಮೊದಲು ಏನಾಗ್ತಿತ್ತು ಸರ್? ನಮ್ಗೆ ಈ ನಮ್ ಚಿಕ್ಕಮ್ಮ ಅವರು ಸ್ವಲ್ಪ ಒಂದ್ ದಿವಸ ತೀರ್ಕೊಂಡ್ರು. ನಮ್ಮ ಅಜ್ಜಿ ಅವ್ರು ತೀರ್ಕೊಂಡಿದ್ರು. ಅವರೆಲ್ಲ ಹೋಗ್ಬಿಟ್ಟು ನಮ್ಗೆ ಹೋಗ್ಬಿಟ್ಟಿದ್ರು, ಅಡಿದಾಕ್ಬಿಟ್ಟಿದ್ರು. ನನಗ್ ಗೊತ್ತಿರ್ಲಿಲ್ಲ ಅವರೆಲ್ಲ ಇದಾರಂತ. ಆಮೇಲೆ ಡಿಸೆಂಟ್ ಆಗಿ ನನ್ ಮಗಳು ಡೆತ್ ಆಗಿ ಹೋಗಿದ್ಲು. 2 ವರ್ಷದ ನನ್ ಮಗಳು ಇದ್ಲು. ಹಿಂಗೆ ಇದ್ದೋಗ್ಬಿಟ್ಟಿದ್ದಾರೆ. ನನ್ಗೆ ಯಾರು ಇಲ್ಲ, ನನ್ ಮಗಳು ಒಬ್ಳೇನೆ ಇರೋದು ಅಂದ್ಬಿಟ್ಟು ಇದ್ದೋಗ್ಬಿಟ್ಟಿದ್ದೆ. ಬರ್ತಾ ಬರ್ತಾ ಇನ್ನ ಜಾಸ್ತಿ ಆಗೋಯ್ತು. ಯೂಟ್ಯೂಬ್ ಅಲ್ಲಿ ನಾವು ನೋಡ್ಕೊಂಡು ಹೋಗಿ ಕೇಳಿದ್ದಕ್ಕೆ ಕ್ಲಿಯರ್ ಮಾಡಿದ್ದಾರೆ ಚೆನ್ನಾಗಿ. ಹೆಲ್ತ್ ಎಲ್ಲ ಚೆನ್ನಾಗಿದೆ ಇವಾಗ. ಗಂಡ ಬೀಜ ಹೆಂಡತಿ ಬಗ್ಗೆ ಚೆನ್ನಾಗಿ ನೋಡಿದ್ದಾರೆ. ಎಲ್ಲ ಚೆನ್ನಾಗಿದೆ ಸರ್ ನಮ್ಗೆ. ಸೊ ಏನೆಲ್ಲ ತೊಂದರೆಗಳಾಗ್ತಿತ್ತು ಮೊದಲು? ಮೊದ್ಲೆಲ್ಲ ಅದೇ ಹಿಂಗೆ ಮನೆಗೆ ಇದ್ದೋಗ್ಬಿಡ್ತಿದ್ದೆ, ನಿದ್ದೆ 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 ಅಂತ. ಏನ್ ಕೆಲ್ಸನೂ ಮಾಡ್ತಿರ್ಲಿಲ್ಲ ಮನೆಯಲ್ಲೇ. ಇವಾಗ ಏನಿಲ್ಲ, ಆರಾಮಾಗಿದ್ದೀನಿ. ಏನಿದೆ ಏನಷ್ಟೊಂದ್ ಬರಲ್ಲ. ಇವತ್ತು ಸಹ ಹೋಗ್ಬಿಡ್ ಬಂದ್ರೆ. ಏನ್ ಕೆಲಸ ಮಾಡ್ತೀರಾ? ಏನ್ ಕೆಲಸಗಳು ಮಾಡ್ತೀರಾ ನೀವು? ನಾವು ಎಲ್ಲೂ ಹೋಗ್ತಿಲ್ಲ ಕೆಲ್ಸಕ್ಕ, ಮನೇಲೆ ಇರೋದು. ಚೆನ್ನಾಗಿದ್ದೀನಿ ಸರ್. ಮಗಳು ಯಾವ ತರ ಏನಾಗಿತ್ತು ಮೇಡಮ್? ಸರ್ ಅವ್ರಿಗೆ ಹಿಂಗೆ ಅವ್ರು ಅಜ್ಜಿ ಸೇರ್ಕೊಂಡಿದ್ರು. ಮಗಳಿಗೆ ಕೂಡ? ಮಗಳಿಗೆ ಕೂಡ ಅವ್ರ ಸ್ವಂತ ಅಜ್ಜಿನೇ, ನಮ್ಮ ಯಜಮಾನ್ರವ್ರ ಅಮ್ಮ. ಅವ್ರಿಗೂ ಸೇರ್ಕೊಂಡು ಹಿಂಗೆ ಅವ್ರನ್ನು ಇದ್ ಮಾಡ್ಕೊಂಡು ನಾವೆಲ್ಲ ಹಾಸ್ಪಿಟಲ್ ಅದು ಅಲ್ಲೂ ಎಲ್ಲ ಬೇಜಾಸ್ಟ್ ತೋರ್ಸಿದ್ರೆ ಎಲ್ಲೂ ಇದಾಗಿಲ್ಲ. ಲಾಸ್ಟ್ ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಎಲ್ಲ ಅಡ್ಮಿಟ್ ಮಾಡಿದಕ್ಕೆ ಇದ್ಕಿದ್ದಂಗೆ ಉಸಿರುಗಟ್ಟಿ ತಗೊಂಡ್ಬಿಟ್ರು. ಫಸ್ಟ್ ಗೊತ್ತಿತ್ತು ನಮ್ಗೆ, ಅಷ್ಟೊಂದು ಇದಿರ್ಲಿಲ್ಲ. ಆಮೇಲೆ ಮೊನ್ನೆ ಡಿಸನ್ ಜಾಸ್ತಿ ಆಗೋಗಿದ್ದಕ್ಕೆ ಹೋಗ್ಬಿಟ್ಟು ಕೇಳಿದಕ್ಕೆ ಇನ್ನು ವರ್ಷ ಬಂದಿದ್ರೆ ಮಗಳು. ಸೊ ಹಂಗ್ಲೆ ನಮ್ಗ ಅಷ್ಟೊಂದು ಇದಿರ್ಲಿಲ್ಲ, ನಮ್ಗೆ ಆಸಕ್ತಿ ಅಷ್ಟೊಂದು ಇದಿರ್ಲಿಲ್ಲ, ನಮ್ಗೆ ಗೊತ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು 3 ದಿವಸ 4 ದಿವಸಕ್ಕೆ ಎಲ್ಲ ಹೋಗ್ಬಿಟ್ಟು ಬರ್ತಾ ಇದ್ರಿ. ಆರೋಗ್ಯ ಎಲ್ಲ ಚೆನ್ನಾಗಾಗಿದೆ. ಆ ಮಗನು ಸ್ವಲ್ಪ ಪರವಾಗಿಲ್ಲ, ಗಂಡನು ಆಗ್ತಿದಾರೆ, ಚೆನ್ನಾಗ್ ಆಗ್ತಿದಾರೆ. ಅವ್ರು ಮನೆಯಲ್ಲೇ ಪರವಾಗಿಲ್ಲ, ಚೆನ್ನಾಗ್ ಆಗ್ತಿದಾರೆ. ಸೊ ಅಂದ್ರೆ ಈಗ ನಿಮ್ದು ಆರೋಗ್ಯ ಮೊದಲು ಯಾವಾಗ್ಲೂ ನಿದ್ದೆ, ಸೊ ಆಯಾಸ, ಮಲಗಬೇಕಿತ್ತು, ಕೆಲ್ಸದ ಮೇಲೆನೆ ಇಂಟ್ರೆಸ್ಟ್ ಆಗ್ತಿರ್ಲಿಲ್ಲ.
ಏನ್ ಮಾಡಕ್ ಹೋದ್ರುನು ಸುಸ್ತು ಇಲ್ಲಂದ್ರೆ ನಿದ್ದೆ. ಸೊ ಈಗ ಬಂದು 5 ನಿಮಿಷ ಕೆಲಸ ಮಾಡಿದ್ರೆ 5 ನಿಮಿಷ ಸುಸ್ತಾಗ್ಬಿಡೋದು, ಊಟ ತಿನ್ಬಿಟ್ಟು ಹಂಗೆ ನಿದ್ದೆ ಬಂದ್ಬಿಡೋದು. ಈಗ ಎಷ್ಟೊತ್ತು ಬೇಕೋ ಕೆಲಸ ಮಾಡ್ತೀರಾ? ಮನೆಯಲ್ಲಿ ಎಷ್ಟಾದ್ರೂ ಮಾಡ್ಕೊಂತೀನಿ ಕೆಲ್ಸ. ಈಗ ಆರೋಗ್ಯವಾಗಿ ಆರಾಮಿದ್ದೀರಾ? ಆರಾಮಾಗಿದ್ದೀನಿ ಸರ್. ಸೊ ಒಂದ್ ಸರಿ ಹೋಗಿ ಬಂದಿದ್ದಕ್ಕೆ ಸರಿ ಹೋಯ್ತಾ? ಎಷ್ಟು ಸರಿ ಹೋಗಿದ್ರಿ ಸರ್? 2 ಸತಿ ಹೋಗಿದ್ದೀನಿ. ಫಸ್ಟ್ ಸತಿ ಹೋಗಿದ್ ದಿವಸ ಅಷ್ಟು ಇದಿರ್ಲಿಲ್ಲ. 2 ಸತಿ ಹೋದ್ಮೇಲೆ ಫುಲ್ಲು ಇದಾಗೋಯ್ತು. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಸೊ ಇವರು ಅಂದ್ರೆ ಸ್ವಂತ ಮಗಳೇನೆ ಅವ್ರಿಗೆ ಮೈ ಮೇಲೆ ಇತ್ತು, ಮತ್ತೆ ಇನ್ನು ಬೇರೆ ಒಂದು ವಿಚಿತ್ರ ಕೇಸ್ ಇದೆ. ಅಂದ್ರೆ ಯಾವ ತರ ವಿಚಿತ್ರ ಅಂದ್ರೆ, ಇವ್ರ ಮಗಳಿಗೆ ಒಂದು 18 ಒಂದು 20 ಒಳಗಡೆ ಇರ್ತಿತ್ತು ಏಜ್. ಅವ್ರ ಮಗಳು ಸಾಯ್ಬೇಕಾದಾಗ 20 ಆಗಿಲ್ಲ ಅನ್ಸುತ್ತೆ, 16-17 ಒಳಗಡೆ ಇಷ್ಟೇ ಇರ್ಬೋದು ಏಜ್. ಓಕೆ. ಆ ಹುಡುಗಿ 1.5 ವರ್ಷ ಇಲ್ಲಾಂದ್ರೆ 3 ಇಲ್ಲ 4 ವಯಸ್ಸಲ್ಲಿ ಅವ್ರ ಅಜ್ಜಿ ಬಂದು ಸೇರ್ಕೊಂಡಿರೋದು. ಕನಸಲ್ಲಿ ಬಂದು ಅವ್ರ ಅಮ್ಮನ ಹತ್ರ ಮಗುನ್ ಕೊಡು, ನನ್ನ ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗಿದ್ದಾಳೆ. ಓಕೆ. ಕನಸಲ್ಲಿ ಎತ್ಕೊಂಡು ಹೋಗ್ಬಿಟ್ಟು, ಇಲ್ಲ ನಿನ್ನ ಮಗಳು ನನ್ಗೆ ಕೊಡಲ್ಲ, ಬಿಟ್ಕೊಡು, ಮರ್ತೋಗ್ಬಿಡು ಅಂತ ಹೇಳೋದು. ಕನಸಲ್ಲಿ ಆಗಿರೋದು ಅದು. ಮಾರನೇ ದಿವಸ ಹುಡುಗಿಗೆ ಎಲ್ಲೋ ಬಂದು ಬಾಡಿಯಲ್ಲಿ ಸೇರ್ಕೊಬಿಟ್ಟೈತೆ. ಆತ್ಮ ತಾಯಿ ಸತ್ತೋಗಿರೋದು, ಅವ್ರ ಅತ್ತೆನೇ ಸತ್ತೋಗಿರೋದು. ಗಣನವ್ರಪ್ಪ ಬಂದು ಕಂಕ್ಳಲ್ಲೆಲ್ಲ ಸೇರ್ಕೊಂಡ್ಬಿಡೈತೆ. ಇವರೆಲ್ಲ ಹಾಸ್ಪಿಟ್ಲ್ ಕೈ ಹುಡುಗಿ ಬರ್ತಾ 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 ಬುದ್ಕಿ ತರನೇ ಆಗ್ಬಿಟ್ಟು, ಸಣ್ಣ ಏಜ್ ಹುಡುಗಿ ವಯಸ್ಸಾಗಿರೋ ತರ ಆಗಿದೆ. ವಯಸ್ಸಾಗಿರೋ ತರನೇ ಆಗ್ಬಿಟ್ಟಿದೆ. ಇವರೆಲ್ಲ ಏನೋ ಬಿಡು, ಆದ್ರೆ ಅವ್ರು ತುಂಬಾ ಬಡಸ್ತನದಲ್ಲಿ ಇದ್ರು ಅವ್ರು. ಆ ಹುಡುಗಿ ಹುಟ್ಟಾದ್ಮೇಲೆ ಅವ್ರ ಅಪ್ಪನಿಗೆ ಒಳ್ಳೆ ರಾಜೋಬ್ಬ ಬಂದ್ಬಿಡ್ತು. ಒಳ್ಳೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದ, ಒಳ್ಳೆ ಬಿಸ್ನೆಸ್ ಮಾಡಕ್ ಸ್ಟಾರ್ಟ್ ಮಾಡ್ದ, ಒಳ್ಳೆ ಇದು ಮಾಡ್ಕೊಂಡು ಚೆನ್ನಾಗಿದ್ರು. ಆ ಹುಡುಗಿಂದನೇ ಒಂದು ಲಕ್ಷ್ಮಿ ಬಂತು ಅಂತ. ಆದ್ರೆ ಅವ್ರ ಅಜ್ಜಿನೇ ಬಂದು ಸೇರ್ಕೊಂಡ್ಬಿಟ್ಟವಳ ಒಳಗಡೆ. ಹೋಗ್ತಾ 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 ಅಜ್ಜಿ ಥರನೇ ಹುಡುಗಿ ಬಾಡಿ ಎಲ್ಲ ಅದೇ ಥರನೇ ಒಂಥರ ಬಕ್ಕೊಂಡು ಓಡಾಡೋದು, ಬಕ್ಕೊಂಡು ಇದು ಮಾತಾಡ್ಸೋದು, ಆ ಥರ ಒಂಥರ ಇದಾಗೋಯ್ತು. ಇವ್ರೇನೋ ಹಾಸ್ಪಿಟ್ಲ್ ಕೈನೇನೋ ಹುಡುಗಿ ಮೈಯಲ್ಲೇನೋ ಬೇರೆ ಏನೋ ಕಮ್ಮಿ ಇರ್ಬೋದೇನೋ ಅಂತ ಇವ್ರು ಹಾಸ್ಪಿಟ್ಲ್ ಪ್ರಪಂಚನೇ ಸುತ್ತಿಬಿಟ್ಟಿದ್ದಾರೆ ಅವರು. ಸುತ್ತಿ ಎಲ್ಲಿ ಹೋದ್ರೂ ಹಾಸ್ಪಿಟ್ಲ್ ಕೈಲ ಅಂತೇನೋ ತಿಳ್ಕೊಂಬಿಟ್ಟವ್ರು. ಇನ್ನು ಹೋಗಿ ಒಂದು 2 ವರ್ಷ ಏನಾಗೈತೆ ಹುಡುಗಿ ತೀರೋಗಿ, ಉಸಿರು ಕಟ್ಟಿ ತೀರೋಗ್ಬಿಟ್ಟವಳು. ಇವಾಗ ಆ ಹುಡುಗಿ ಏನು ಮಾಡವಳೆ, ಅವ್ರ ಅಮ್ಮನ ಮೇಲೆ ಬಂದವಳೆ. ಇವರು ಏನಕ್ಕೋ ಬಂದು ನೋಡೋಣ ಅಂತ ಬಂದಿದ್ದು. ನಾನು ಅವತ್ತು ಹುಡುಗಿ ಮಕ ಮಾತ್ರ ಕಳ್ಸ ಆಚೆನೇ ಇತ್ತು, ಆ ಅಮ್ಮನ ಮೇಲೆ ಕಾಣಿಸಿಲ್ಲ ನನಗೆ. ಸರಿ ಆಯ್ತು ಬಿಡು, ನಾನು ಹೇಳ್ದೆ. ಅಮ್ಮನ ಅಲ್ಲೇ ಹತ್ಕೊಂಡ್ಬಿಟ್ಲು. ನನ್ನ ಮಗಳನ್ನೆಲ್ಲೂ ಕಳಿಸ್ಬಿಡ್ರಿ, ನನ್ನ ಮಗಳು ನನ್ನಲ್ಲೇ ಇರಲಿ ನಾ ಮಾತಾಡಲಿ ಇದು ಮಾಡಿದ್ಲು. ನನ್ನ ಮನೆಯಲ್ಲೇ ಇರಲಿ, ಒಂದು 3 ಹಫ್ಟೇರ್ ಮನೆ ಕಟ್ಸಿದ್ದಾರೆ, ಅಲ್ಲೇ ಇರಲಿ ಅವರು ಎತ್ಕೊಂಡು ಹೇಳ್ದೆ. ಒಂದು ಹೋದ್ರೆ ಒಂದು ಜೊತೆಲಿದ್ರೆ ಒಂದು ಹಂಗೆ ರಿಟರ್ನ್ ಬರ್ತಾನೆ ಇರ್ತೈತೆ, ಬೇಡಮ್ಮ ಅಂತ ಹೇಳ್ದೆ. ಇಲ್ಲ ಬೇಡ ಪರವಾಗಿಲ್ಲ ಇರಲಿ ಅಂತ ನಾನು ನಿಮ್ಮೇಲೆ ಅದೇ ಮನ್ಸ್ಬಿಟ್ಟು ಕೊಟ್ಟೆ. ಆಮೇಲೆ ಮಾರನೇ ದಿನ ಇಲ್ಲಿಂದ ಇನ್ನೊಂದು ವಾರ ಹೋದ್ಮೇಲೆ ಬಂದ್ಲು. ಇಲ್ಲ ನೈಟೆಲ್ಲ ನಾನು ನಿದ್ದೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ಲು, ಇವಾಗ ಗೊತ್ತಿರೋರು. ಆಮೇಲೆ ನಾನು ನಿಂತ್ಕೊಂಡು ಹೇಳ್ದೆ ಏನು ಅಂತ ಹೇಳ್ಬಿಟ್ಟು, ಸರಿ ಕಣ್ಮುಚ್ಕೊಂಡು ನೋಡಂತ ಹೇಳಿದ್ರೆ ಬಂದು ಹೋಗಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಹುಡುಗಿ ಕ್ಲಿಯರಾಗಿ ಮಕ್ಕಾಗೋದು. ಅವ್ರ ಮಗಳು ಫುಲ್ ಹತ್ಕೊಳ್ಳೋ ಸ್ಟಾರ್ಟ್ ಮಾಡೋದು. ನಾನು ಈ ಥರ ಸತ್ತೋದೆ, ನಾನು ಹೇಳ್ಕೊಂಡೆ ನಿಮ್ಮ ಅಜ್ಜಿನೇ ಹುಡುಗಿ ಮೈಲಿದು, ಅದು ಯಾರೋ ನಮ್ಗೆ ಹೇಳಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತೇಳಿ. ಆಮೇಲೆ ಹುಡುಗಿ ಕರೆದ್ಬಿಟ್ಟು ಕೇಳಿದೆ ಏನು ಬೇಕು ಏನು ಅಂದರೆ, ನನ್ನ ಆಯುಷ್ಯ ಎಷ್ಟಿರ್ತೈತೋ ನಾನು 2 ಗಂಟೆ ನಮ್ಮ ತಾಯಿ ತಂದೆ ನಾನು ಬಿಟ್ಟು ಹೋಗಲ್ಲ. ಹಂಗಿದೆ ಮಗು, ಅದು ಮಗಳ ಆ ಥರ ಹೇಳ್ತಾವಳೆ. ಆ ಹುಡುಗಿ ಹೇಳ್ತೈತೆ, ಅವ್ರ ಅಮ್ಮನ ಮೇಲೆ ಬಂದು ಹೇಳ್ತಾರೆ, ನಮ್ಮ ಅಮ್ಮನ ಬಿಟ್ಟು ನಾನು ಹೋಗಲ್ಲ, ನನ್ನ ಫ್ಯಾಮಿಲಿನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ನನ್ನ ಕಳಿಸ್ಬೇಡ್ರಿ ನೀವು ಅಂತ. ಏನೋ ಹುಡುಗಿ ಕಷ್ಟ ಏನೋ ಬಂದು ಹೇಳ್ಕೊಂಡ್ಲು. ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಆಮೇಲೆ ಒಂದಷ್ಟು ದೂರ ಅದು ದೇವಸ್ಥಾನ ಎದುರುಗಡೆ ತೆಂಗಿನ ಮರಗಳೈತೆ. ಆ ತೆಂಗಿನ ಮರಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಮ್ಮನ ಅಂತಿದ್ದೆ, ಒಂದು ಇದಾಗ್ಬಿಟ್ಟಿದೆ, ಒಣಗೋಗಿದೆ ತೆಂಗಿನ ಪಟ್ಟೆ, ಅದು ಒಣಗೋಗಿದೆ. ಅಲ್ಲಿಂದ ಬಿದ್ದಿದ ತಕ್ಷಣ ರಪ್ಪನ್ ಬಂದ್ಲು ಹಂಗೆ ಈ ಅಮ್ಮನ ಮೇಲೆ ಗರಿ. ಆ ಗೆರಿ ಬಿದ್ದ ತಕ್ಷಣ ನನಗೆ ಗೊತ್ತಾಯ್ತು ಬತ್ತಾವಳೆ ಎಬ್ಬರು ಅಂತ. ಬಂದು ಏನು ಅದು ವಿಡಿಯೋ ಜಾಸ್ತಿ ಐತೆ, ಅದು ನಮ್ಮ ಅಣ್ಣನ ಫೋನಲ್ಲಿ ಐತೆ, ಅದಾಗ್ತಿ ವೀಕ್ಷರು ತೋರಿಸ್ಬೇಕಾಯ್ತು. ಆ ಥರ ಬಂದು ಮಾತಾಡ್ತಾಳೆ. ಯಾಕಂದ್ರೆ ಈ ಹುಡುಗಿ ಪವರ್ ಅಲ್ಲ, ಈ ಅಮ್ಮನಿಗೆ ಬಂತಲ್ಲ. ಹೌದು, ಈ ಅಮ್ಮ ವಯಸ್ಸಾಗಿರೋ ಈ ಶಕ್ತಿ ಅಲ್ಲ ಈ ಅಮ್ಮನಿಗೆ ಬಂದ್ಬಿಡ್ತಲ್ಲ, ಎನರ್ಜಿ. ಈ ಹುಡುಗಿ ಎನರ್ಜಿ ಅಲ್ಲ, ಈ ಮುದುಕಿಗೆ ಬಂತಲ್ಲ. ವಯಸ್ಸು ಹುಡುಗಿರ್ತಾನೇನೆ ಅಮ್ಮನ ಒಂಥರ ಬಂದು ಮಾತಾಡ್ತೈತೆ. ಮೊಮ್ಮಗಳನ್ನ ಸಾಯ್ತಾರೋ ಅದು ಫೀಲಿಂಗ್ ಇಲ್ಲ. ನಾನು ಈ ಅಮ್ಮನು ಅವರೆಲ್ಲ ವರ್ಷ ಮುಂದಾನೆ ಮದುವೆ ಆಗಿರೋದು. ಈ ಉಳ್ನು ಬಿಡಲ್ಲ, ಇವಳನ್ನು ತಗೊಂಡೋಗ್ತೀನಿ ನಾನು. ಹುಡುಗಿನ ಕೇಳಿದೆ, ನಿಮ್ಮ ಅಜ್ಜಿ ಎಲ್ಲಿ ಅಂತ. ನಮ್ಮ ಅಜ್ಜಿ ಗೊತ್ತಿಲ್ಲ ಎಲ್ಲಿ ಅಂತ. ಹೇಳ್ಬೋದಾಯ್ತಲ್ಲ ಹುಡುಗಿ ಬಂದು. ಹೇಳ್ಬೋದಾಗಿತ್ತು. ನಾನು ಇವತ್ತು ಕರೆದ್ಬಿಟ್ಟು ಅದೇ ಬೈದೆ.
ನಾ ಅಮ್ಮಂಗೆ ಏನು ತಾಯಿ ತೆಗಿತಿ ಏನು ಹಾಕಿಲ್ಲ, ಹ್ಮ್ ಅದೇ ಊರವ್ರೆ ಹ್ಮ್ ಏನು ಹಾಕಿಲ್ಲ, ಬರೀ ನಿಮ್ಮೇನು ಕೊಟ್ಟೆ ಏನಮ್ಮ ಮಾಡ್ಬೇಕು ಹೇಳಂತ. ಇಲ್ಲ ನಾನು ಆ ಹುಡುಗಿ ರೂಮ್ ಐತೆ, ಆ ರೂಮಲ್ಲಿ ಬಿಟ್ಬಿಡು ನೀನು, ಫುಲ್ ಬಂಧನ ಹಾಕಿ ಬಿಟ್ಬಿಡು ಒಂದು. ಹ್ಮ್ 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 ತಿರ್ಗಾ ನಿನ್ ತೊಂದರೆ ಆಗುತ್ತೆ ಬೇಡ. ಹ್ಮ್ ಅವ್ರ ಯಜಮಾನ್ರು ತಂಗಿ ಸತ್ತೋಗಿದ್ಲು, ಹ್ಮ್ ಒಂದೇ ಒಂದು ಕಾಯಿ ಹೊಡೆದಿಲ್ಲ ಅಂತ ಹೇಳ್ಬಿಟ್ಟು ಈ ಅಮ್ಮನ ಮೈ ಮೇಲೆ ಬಂದವರು, ನಂಬ್ತೀರಾ? ಇದು ಈ ತರ ಮಾಡ್ತಾವ ಆತ್ಮಗಳು. ಬಂದು ಹೇಳ್ತಾ ಇದ್ದ ಅಮ್ಮನ ಈ ಮುದ್ಕಿನ ತೆಗೆದ್ಬಿಟ್ಟು ಆಚೆ, ಹಾ ಹಾ ಈ ಮುದ್ಕಿನ ಆಚೆ ತೆಗೆದ್ಬಿಟ್ಟೆ, ನಂಗೆ ತುಂಬಾ ಕೋಪ ಬಂದ್ಬಿಡ್ತು. ಹ್ಮ್ ಆಮೇಲೆ ಬಿಟ್ಟಿದ ತಕ್ಷಣ ಅಲ್ಲೇ ಏನೋ ಆಚೆ ಏನು ಡ್ರಾಮಾ ಆಡಕ್ ಹೋದ್ಲೇನೋ, ನಮ್ಮ ಅಪ್ಪನ ಹೇಳ್ದೆ ಏ ಬೇತಾಳ ಬೆಂಕಿ ಹಾಕೋ ಅಂದ. ಹ್ಮ್ ಯಾರು ನಮ್ಮಲ್ಲ, ಹಂಗೆ ಬೆಂಕಿ ಹಾಕ್ತೇನೆ. ಹ್ಮ್ ಸುಟ್ಟೋಯ್ತ ಆ ಮುದ್ಕಿನ, ಸತ್ತೋಗಿರೋ ಇಂದ ಸುಟ್ಟೋಗ್ತಾರೆ. ಓಹೋ ಹ್ಮ್ ಇದು ದೇವ್ರು ಯಾರಿಗಿದ್ದೆ ಕೊಟ್ಟವ್ರೆ, ನಾನು ಏನ್ ಬೇಕು ಅನ್ಕೊಂಡ್ಲೆ ಹಂಗೆ ಸುಟ್ಟೋಗ್. ನಾನು ಹುಡುಗಿನ ಕರೆದು ಕೇಳಿದೆ ಏನಾಯ್ತಾಳೆ ನೋಡಿ, ನಿಮ್ಮ ಅಜ್ಜಿ ಏನಾಗ್ತಾಳೆ ನೋಡು ಅಂದೆ. ಹ್ಮ್ ಇಲ್ಲ ಸುಡ್ತಾಳೆ ನಮ್ಮ ಹಳೆ ಮನೆ ಹತ್ರ ಸುಟ್ಟೋಗ್ತಾಳೆ ಅಂತ ಹೇಳ್ತಾಳೆ ಹುಡುಗಿ ಬಂದು. ಅಂದ್ರೆ ಬೇತಾಳ ಅಲ್ಲೋಗಿ ಬೆಂಕಿ ಹಾಕೈತೆ. ಹಾ ಹ್ಮ್ ಬೆಂಕಿ ಸುಟ್ಟೋಗಿದ್ಲು ಅಂತಾಳೆ. ಹ್ಮ್ ಅವ್ರಿಗೆ ಅದು ಕಾಣಿಸ್ತಾ ಇದೆ. ಕಾಣಿಸುತ್ತೆ, ಅವ್ರು ಕಾಣಿಸುತ್ತೆ. ಹ್ಮ್ ಆಮೇಲೆ ನಿಮ್ಮ ಮತ್ತೆ ಎಲ್ಲಿ ಅಂದೆ, ನಮ್ಮ ಮತ್ತೆ ಮಶಾಣದ ಹತ್ರ ಅವಳು ಹಾಕ್ಲೆ ಅಂದೆ. ಇಲ್ಲ ಪಾಪ ಯಮುನೇನು ಆ ಥರ ಇಲ್ಲ ಬಿಡ್ರಿ. ಹ್ಮ್ ಹ್ಮ್ ಬರೀ ಒಂದು ತೆಂಗಿನಕಾಯಿ ಹೊಡೆದಿಲ್ಲ ಕಾರ್ಯ ದಿವಸ ಅಂತ ಹೇಳ್ಬಿಟ್ಟು ಒಂದು ಚಳಿ ನಡ್ಗೋ ಥರ ಸ್ಟಾರ್ಟ್ ಆಯ್ತಂದು ಯಮನ್ಗ. ಎಲ್ಲ ಇವರೇ ನೋಡ್ಕೊಂಡು ಎಲ್ಲ ಮಾಡಿದ್ದು, ನಡ್ಗೋ ಥರ ಸ್ಟಾರ್ಟ್ ಆಯ್ತಂದು. ಅವ್ರು ಬಂದು ಹೇಳ್ತಾರೆ ನಾನು ನಡ್ಸಿ ಬಂದೆ ಯಮನ್ ಮೇಲೆ ಅಂತ ಹೇಳ್ತಾಳೆ. ಹೆಂಗ್ ಬಂದಿದೆ ಅಂತ ಎಲ್ಲ ಹೇಳ್ತಾರೆ. ಹಾಂ ಎಲ್ಲ ಹೇಳ್ತಾರೆ, ಡೀಟೇಲ್ ಆಗಿ ಎಲ್ಲ ಹೇಳ್ತಾರೆ. ನನಗೆ ಕಾಯಿ ಹೊಡೆದಿಲ್ಲ, ತೆಂಗಿನಕಾಯಿ ಹೊಡೆದಿಲ್ಲ ನನಗ. ಅವರೇ ಎಷ್ಟೋ ಲಕ್ಷ ಖರ್ಚು ಮಾಡಿ ಯಮನ್ ಹಾಸ್ಪಿಟಲ್ ಉಳ್ಸಕ್ ನೋಡೋರೆ, ಆಗಿಲ್ಲ, ಸತ್ತೋಯ್ದ ಯಮನು. ಈ ಕಡೆ ಅಜ್ಜಿನೂ ಇದ್ದಾಳೆ, ಈ ಕಡೆ ಅತ್ತೇನೂ ಅವಳೆ, ಈ ಯಮನು ಅವಳೆ. ಅವಳಿಗೆ ಶಕ್ತಿ ಇಲ್ಲ. ಅವ್ರದೇನೋ ಪರ್ಸನಲ್ ಏನೋ ಪ್ರಾಬ್ಲಮ್, ಹೋಗಿ ನೀನೇನೋ ಅದನ್ನು ಸಾಲ ಮಾಡಿ ತುಳಿಯಮ್ಮ ಅಂದರೆ ನನ್ನ ಕೈಲಿ ಆ ಶಕ್ತಿ ಇಲ್ಲ, ನಾನು ಏನು ಮಾಡಲಿ ಹೇಳು. ಸೊ ವಿಚಿತ್ರ. ಫೈನಲ್ ಆ ಮಗುನ ಏನು ಮಾಡಿದ್ರಿ? ಆ ಮಗಳು, ಅವ್ರ ಮಗಳು ಇನ್ನೂ ಹಂಗೆ ಇದ್ದಾಳೆ, ಅವರಲ್ಲಿ ಆ ಅಮ್ಮನ ಮೇಲೆ ಹಂಗೆ ಇದ್ದಾಳೆ, ತೆಗ್ದಿಲ್ಲ, ಇನ್ನೂ ತೆಗ್ದಿಲ್ಲ. ನೀನು ಡಿಸೈಡ್ ಮಾಡ್ಕೊಂಬ ಅಂತ ಹೇಳಿ ಬಿಟ್ಟಿದ್ದೀನಿ. ಅವ್ರು ನನಗೆ ಬೇಕು ಅಂತಾಳೆ ಅಮ್ಮ, ನನ್ನ ಮಗಳು ನನ್ನಲ್ಲೇ ಇರಲಿ ಬಿಡು ಅಂತಾಳೆ. ಅಯ್ಯೋ, ಅವ್ರ ಆಸೆ ಹೇಗೆ? ಮಗಳು ಅವ್ರ ಆಸೆ ನನ್ನ ಮಗಳು ನನ್ನಲ್ಲೇ ಇರಲಿ. ನಾನು ಹೇಳ್ತಾ ಇದ್ದೀನಿ, ಆಗ ಗಂಡ ಹೆಂಡತಿ ಸೇರಕ್ಕಾಗಲ್ಲ. ಹೌದು, ಗಂಡ ಹೆಂಡತಿ ಇವರಿಬ್ರು ಅನ್ನೋನಾಗಿ ಇರೋಕ್ಕಾಗಲ್ಲ. ಇದೊಂದು ಕೆಟ್ಟದಿದ್ರೆ ಬೇರೆವೆಲ್ಲ ಈ ರೋಡಲ್ಲಿ ಹೋಗ್ತಾ ಇದ್ರೆ ಬೇರೆವೆಲ್ಲ ಬಂದು ಅಟ್ಯಾಕ್ ಆಗಕ್ಕೆ ಸ್ಟಾರ್ಟ್ ಮಾಡೋದಿದ್ರು. ನಾನೆಲ್ಲ ಬಿಡ್ಸಿ ಹೇಳಿದ್ರು, ಬೇಡ ಇರಬೇಡ, ಬೇಡ ಬೇಕಾದ್ರೆ ಆಚೆಯಿಂದ ಕರೆಸಿ, ನಾನು ಬೇಕಾದ್ರೆ ನಿನ್ಗೆ ಏನು ಪೂಜೆ ಮಾಡ್ತೇವೆ ಮನೇಲಿ ಮಾಡೋ, ನಿನ್ನ ಪ್ರೀತಿ ವಿಶ್ವಾಸ ನೀನು ಇಟ್ಕೋ. ಇವಾಗ ಒಂದಿದೆ ಅಂದ್ರೆ ಇವಾಗ ನೋಡು, ಹುಡುಗಿನೇ ಬಂದು ಹೇಳಿಲ್ಲ, ನಿನ್ನ ತಾಯಿ ಮೇಲೆ ಪ್ರೀತಿ ಇದಾಗಿದ್ರೆ ನಮ್ಮ ಅಜ್ಜಿನೂ ಇದ್ದಾಳೆ, ನಮ್ಮ ಅಚ್ಚನೂ ಇದ್ದಾಳೆ, ನೀನು ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಅವು ಗೌಪ್ಯವಾಗಿರ್ತವೆ, ಹೇಳಲ್ಲ. ನಮ್ಮ ಅಜ್ಜಿ ಬೈತಾ ಇರ್ತಾರೆ, ಹೇಳ್ಬೇಡ ನನ್ನ ಮೇಲೆ ಅಂತ, ಹೇಳ್ಬೇಡ ಅಂತ ಹೇಳೋಣ ಅಂತ ಹೇಳ್ತಾಳೆ. ಇವತ್ತು ಬಂದ್ಬಿಟ್ಟು ಅಂದ್ರೆ ಬೈದೆ ಇವತ್ತು. ಆತ್ಮಗಳು ಕೂಡ ಅವು ನಾನು ಇದ್ದೀನಿ ಅಂತ ಹೇಳ್ಬೇಡ ಅಂತಂದ್ರೆ ಅವ್ರವ್ರು ಬಿಟ್ಕೊಳಲ್ಲ ಸರ್. ಮನುಷ್ಯನ ಹೆಂಗ್ ಇದು ಮಾಡ್ತಾರೋ ಆತ್ಮಹತ್ಯೆ ಬಿಟ್ಕೊಳಲ್ಲ. ಎಷ್ಟೋ ಅನುಭವ ಇದು ಮಾತುಗಳಲ್ಲಿ. ಸೊ ಸೀಕ್ರೆಟ್ ಮೇಂಟೈನ್ ಅವ್ರವ್ರು ಇದು ಮಾಡ್ತಾರೆ. ಹೇಳಿಲ್ಲ, ನಾನು ಇವತ್ತು ಬೈದೆ, ಏನ್ ಮಾಡ್ಬೇಕು ಹೇಳೋ ಅಂತ. ನಮ್ಮಮ್ಮ ಏನು ಹೇಳಿದ್ರು ಅವಾಗ ಹಂಗಿಲ್ಲ, ನಮ್ಮಮ್ಮ ಹೇಳು ಅಂತ ಇಟ್ಕೊಳ್ರಿ. ಇಲ್ಲ ನಂದು ಏನು ಮಕ್ಕ, ನಾನು ಹೇಳ್ದೆ, ಅಮ್ಮನಿಗೆ ಹೇಳ್ದೆ, ಬೇಡ ನಿನ್ನ ಮಗಳೇ ಇರಲಿ, ಇವಾಗ ಒಂದೋಗಿದೆ ಅಂದ್ರೆ ನೋಡು, ಗಂಡ ಹೆಂಡತಿ ಚೆನ್ನಾಗಿರೋಕ್ಕಾಗಲ್ಲ, ಮನೇಲಿ ಕಿರಿಕಿರಿ ಆಗ್ತಾ ಇರ್ತೈತೆ, ಅವು ಆಗ್ತೈತೆ, ನಿನ್ ತೊಂದರೆ ಇರ್ತೈತೆ. ಬೇಕಾದ್ರೆ ಅವ್ರಿಗೆ ರೂಮ್ ಆಯ್ತಂತ ರೂಮಲ್ಲಿ ನಾನು ಬಿಡ್ತೀನಿ, ನಿಮ್ಗೆ ಯಾರು ತೊಂದರೆ ಇಲ್ದಾರ. ಇಲ್ಲಾಂದ್ರೆ ಅವ್ರಿಗೆ ಸಮಾಧಿ ಹತ್ರ ಕಟ್ಟಾಕ್ತೀನಿ ನಾನು ಅಂತೇಳಿ ಎಲ್ಲ ಮಾತಾಡಿದ್ಮೇಲೆ ಆಯ್ತು ನೋಡೋಣ, ಇವಾಗ ನೆಕ್ಸ್ಟ್ ಕರಗಾಯ್ತು, ಇಲ್ಲ ಶನಿವಾರ ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ನಾನು ಹೇಳ್ಬಿಟ್ಟು ಬಂದ್ಬಿಟ್ಟೆ ನಾನು. ಸೊ ಅವ್ರಿಗೂ ಕೂಡ ಇವಾಗ 2-3 ದಿನದಲ್ಲಿ ಆಗಿ ನಡೆದಿರೋದು ಇದು. ತುಂಬಾ ಇದು ಅಂದ್ರೆ ಈಗ ಏನಾದ್ರು ಆ ಮಗಳನ್ನ ಇವ್ರ ದೇಹದಲ್ಲಿ ಇಟ್ಕೊಂಡ್ರೆ ಈ ಅಮ್ಮಗೂ ತೊಂದರೆ ಆಗೇ ಆಗ್ತೈತೆ, ಬೇರೆ ಯಾರು ಬಂದು ಸೇರ್ಕೊಂತಾರೆ. ಸೊ ಇವಾಗ ಅವರು ಡಿಸೈಡ್ ಮಾಡ್ಕೊಂಡು ಅದನ್ನೇನಾದ್ರು ಸಪರೇಟ್ ಮಾಡ್ಕೊಂಡು ಅವ್ರು ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದು, ಇವ್ರ ಆರೋಗ್ಯ ಸೇಫ್ಟಿ, ಇವ್ರಿಗೆ ಸೇಫ್ಟಿ. ಯಾರು ಕೆಟ್ಟಿದೆ ಮಗಳೇ ಇರಲಿ, ಯಾರೇ ಹೇಳ್ತಾ ಇದ್ರು ಸುಸ್ತಾಗ್ತಾ ಇತ್ತು, ಭಾರಿ ಸುಸ್ತು, ನಿದ್ದೆ, ಅವ್ರಿಗೆ ಏನೇನು ನೋವು ಆಗ್ತಾ ಇರ್ತೈತೆ, ಇವ್ರಿಗೆ ಆ ತರ ಆಗ್ತಾ ಇರ್ತೈತೆ. ಇವುಗಳನ್ನ ಯಾರು ಕೊಡ್ತಾ ಇದ್ದಿದ್ದು ನೋವುಗಳು. ಇವಾಗ ಮಗಳ ಸುಸ್ತಾಗ್ತದೆ, ಇವತ್ತೆಲ್ಲ ಸುಸ್ತಾಗ್ತೈತೆ. ಮೊದಲು ನಿದ್ದೆ, ವಯಸ್ಸಾಗಿರೋದು, ಅಮ್ಮನಿಗೆ ಪೇಷಂಟ್ ಒಬ್ಳು ಸತ್ತೋಗಿರೋದು, ಆ ನೋವುಗಳೆಲ್ಲ ಆ ಥರ ಕೆಲಸ ಮಾಡಕ್ ಆಗಲ್ಲ, ಇದೆಲ್ಲ ಆಗ್ತಿತ್ತು. ಅವ್ರು ಏನೋ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಎಲ್ಲೆಲ್ಲ ಟ್ರೈ ಮಾಡೋರು, ಏನೋ ಮಾಡೋರು, ಎಲ್ಲೂ ಏನು ಇದಾಗಿಲ್ಲ. ಸೆಕೆಂಡಲ್ಲಿ ಎದ್ಬಿಟ್ಟು ಸರ್, ನಂಬಲ್ಲ ನೀವು, ಸೆಕೆಂಡಲ್ಲಿ ಮಾತಾಡ್ತಾನೆ ಅವ್ರು ಹಂಗೆ ಕೂತವ್ರೆ, ನಾನು ಕೂತಿದ್ದೀನಿ ಅಷ್ಟೇ. ನಮ್ಮ ಅಣ್ಣ ಅಲ್ಲೇ ಇದ್ರು, ಕೂದ್ಲು ಎಲ್ಬಿಟ್ಲು ಹಂಗೆ ಅಷ್ಟೇ, ತಬಕ್ ಅಂತ ಬಿದ್ದೋದ್ಲು. ನೀವು ನಂಬಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ, ಇವತ್ತು ನನ್ನ ನಂಬೇಡ್ರಿ, ನನ್ನಲ್ಲಿರೋ ಶಕ್ತಿ ನಂಬ್ಕೊಂಡ್ಬನ್ರಿ, ನಿಮಗೆ ಕೆಲಸ ಆಗಿಲ್ಲ ನಾನು ಅವ್ರು ಕೇಳ್ರಿ ನೀವು. ನಾನು ಇವಾಗ ಹೇಳ್ತೀನಿ, ಅದು ಅಂದ್ರೆ ತೊಂದರೆಗಳು ಪಕ್ಕ ತೊಂದರೆಗಳು ಇರಬೇಕು ಅಂತವ್ರು, ಆ ಥರ ತೊಂದರೆ ಇರಬೇಕು. ಸುಮ್ಮನೆ ನಾನೇನಾರ ಮಾಡಕ್ ಬರೋದು, ಶೋಧನೆ ಮಾಡಕ್ ಬಂದ್ರು ಅದು ಅಪ್ಪನ ತಿಳ್ತಾನೆ, ಮಗನೇ ಈ ಥರ ಅವ್ನು ಇದಕ್ಕೆ ಬರ್ತಾನೆ ಅಂತ ಹೇಳ್ತಾನೆ. ಅದು ಗೊತ್ತಾಗುತ್ತೆ. ಲಾಸ್ಟ್ ಒಬ್ಬರು ಪೊಲೀಸ್ ಅವರು ರಿಟೈರ್ಡ್ ಆಗಿದ್ದಾರೆ,
ಯಾರೋ ಗಂಡಸು ಮುಸ್ಲಿಮ್ಸ್ ಅವನಿದ್ದಾರೆ ಅವ್ನ ಮಗಳ ಮೇಲೆ, ಅವ್ರ ಮನೆ ತಗೊಂಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ತಗೊಂಡ್ಬಿಟ್ಟವ್ರೆ. ಹಿಂಸೆ ಕೊಡ್ತಾವ್ರೆ ಅವ್ರಗ. ಅವರು ಸುಮಾರು ಜಾಗ ಕಾಳು ಬೀಳ್ತಾನೆ ಅಯ್ಯಪ್ಪನು, ಪೊಲೀಸ್ ಅಯ್ಯಪ್ಪನು ರಿಟೈರ್ಡ್ ಆಗಿದ್ದಾರೆ, ವಯಸ್ಸಾಗೈತೆ, ಕಾಳಿಗೆ ಬೀಳ್ತಾನೆ. ನಾನು ಆ ಅಪ್ಪ ನಾನು ಉಳಿಸ್ಲಿ, ಸಾಯಿಸ್ಲಿ ಅಂತ ಕಾಲಿಗೆ ಬೀಳ್ತಾ ಇದ್ದಾರೆ. ಎಷ್ಟೋ ದಿನದಿಂದ ನನ್ನ ಹತ್ರ ಬರೋಕ್ಕೆ ಟ್ರೈ ಮಾಡ್ತಾ ಇರೋದು ಅಯ್ಯಪ್ಪನು. ಸುಮಾರು 6-7 ತಿಂಗಳ ಮೇಲೆಯಿಂದ ಟ್ರೈ ಮಾಡ್ತಾವನೆ, ನನ್ನ ಹತ್ರ ಬರೋಕ್ಕಾಯ್ತಲ್ಲ. ನಾನು ಹೇಳಿದೆ, ಸರ್ ಇದೆಲ್ಲ ನಾನು ಮಾಡ್ಕೊಡ್ತೀನಿ, ಇಲ್ಲ ಅಂತಿಲ್ಲ, ನನಗೂ ಖರ್ಚೈತೆ, ನೀನು ಆ ಖರ್ಚುಗಳು ನೀವೇನೋ ನಾನು ನೋಡ್ಕೊಂಡ್ರೆ ನಾನು ಖಂಡಿತ ನಾನು ಮಾಡ್ಕೊಡ್ತೀನಿ. ಯಾಕಂದ್ರೆ ನಾನು ಇದಕ್ಕೆಲ್ಲ ಐಟಮ್ ತರಬೇಕು, ನಾನು ರೆಡಿ ಮಾಡಬೇಕು. ಇದೇನೋ ಇದ್ರೇನೆ ನಾನು ಏನೋ ಒಂದು ಅವ್ರಿಗೆ ಬಂದೋಬಸ್ತ್ ಮಾಡೋಕ್ಕಾಗಲ್ಲ, ಇಲ್ಲ ಹಂಗೆ ಏನು ಮಾಡೋಕ್ಕಾಗಲ್ಲ. ಅವ್ರ ಕಷ್ಟ ಏನೇನೋ ಹೇಳಿದ್ರು. ಸರ್ ಈ ಕಷ್ಟ ಇವಾಗ ನನಗೂ ಐತೆ, ಎಲ್ಲರಿಗೂ ಐತೆ. ಇವಾಗ ನಾನು ಇದರಿಂದನೇ ಜೀವನ ಮಾಡಬೇಕು, ನನಗೂ ಒಂದು ಐಟಮ್ ತಗೊಂಡ್ಬರ್ಬೇಕು, ನಾನು ಒಂದು ದೇವಸ್ಥಾನಕ್ಕೆ ಒಂದು ಅಷ್ಟ ಐತೆ, ನಾನು ಇದು ಮಾಡಬೇಕು ಅಂತ. ಸರಿ ಆಯ್ತು ಅಂತೇಳಿ ಅವ್ರು ಟೈಮ್ ತಗೊಂಡು ಬಂದಿದ ತಕ್ಷಣ ಅವ್ರಿಗೆ ಗಂಡಸರು ಹೆಂಗೆ ಅವ್ರಿಗೆ ಕಟಿಂಗ್ ಮಾಡ್ತಿರೋದು ಹಂಗೆ ಐತೆ, ಬಾಬ್ ಕಟಿಂಗ್ ಮಾಡ್ತಿದ್ರು ಗೊತ್ತಾ. ಹಂಗೆ ಸೌಂಡ್ ಬಿಡ್ತಾನೆ ಅವ್ನು ಬಂದು. ಏನೋ ಅವ್ರೇನೋ ಯೋಚನ ಏನೋ ಮಾಡ್ತಾರೆ ಗೊತ್ತಿಲ್ಲ, ಯಾರೋ ಮುಸ್ಲಿಮ್ಸ್ ಅವರು ಯಾರೋ ಊರವ್ರು ಏನೋ ಸಾಯಿಸ್ಬಿಟ್ಟು ಅಲ್ಲೇ ಊಟ ಹಾಕಿದ್ರಂತೆ. ಆತ್ಮ ಬಂದಿರೋದು. ತಂದೆ ತಾಯಿನ ಅವ್ರ ಮಗನ ಸಾಯಿಸಿ ಅಲ್ಲೇ ಊಟ ಹಾಕಿರೋದು. ಯಾವ್ದೋ ಗಲಾಟೆ ಇರಬೇಕು, ಏನೋ ಗಲಾಟೆ ಸುಮಾರು ವರ್ಷಗಳಿದ್ದು ಏನೋ ಕತೆ ಇದು. ಆ ಮನೇನ ಇವ್ರು ತಗೊಂಡಿರೋದು. ತಗೊಂಡಾದ್ಮೇಲೆ ಈ ಮನೆಯಿಂದ ಇವ್ರು ಸ್ಟಾರ್ಟ್ ಆಗಿರೋದು, ಆ ಜಾಗದಲ್ಲಿ ಅವಿದ್ವು. ಸೊ ಈಗ ಇವ್ರು ಆ ಥರ ಇದು ಮಾಡ್ತಾರೆ. ಅದಕ್ಕೋಸ್ಕರ ಇವ್ರು ಬಂದ್ರ ಮಾತಾಡ್ತಾ ನನಗೆ, ಯಾಕಂದ್ರೆ ಮುಕ್ಕಿ ಮೇಲೆ ಬಲೆ ಪಾಪ ಐತೆ ನನಗೂ. ಅವ್ರಿಗೆ ಇನ್ನ ಪ್ರಪಂಚ ನೋಡೋ ಹುಡುಗಿ, ಸಣ್ಣ ಮಗು, ಅದು ಮದುವೆ ಆಗಿ ಲೈಫ್ ಇದೆ, ಒಳ್ಳೆ ಇದಿದೆ. ಆ ಥರ ಹುಡುಗಿಗೆ ಸೇರ್ಕೊಂಡು ಎಲ್ಲ ಹೋಗಿ ಏನಾದ್ರು ಹಾಸ್ಪಿಟ್ಲ್ ಕಾಯಿಲೆ ಪಾಪ ಇವರು ಎಷ್ಟೋ ಲಕ್ಷಗಳು ಹಾಳು ಮಾಡ್ಕೊಂಬಿಟ್ಟ ಆ ಹುಡುಗಿಯಿಂದ. ಬಟ್ ಇದು ಎಫೆಕ್ಟ್ ಆಗಿದ್ದು ಜಮೀನು ವಿಚಾರಕ್ಕೆ ಯಾರೋ ಅವರು ಪಾಪ ಏನೋ ಮಾಡ್ತಾರೆ, ಜಮೀನು ಅದು ಇದು ಇರೋದಕ್ಕೆಲ್ಲ. ಈ ಕಡೆ ಅವರು ತೊಂದರೆ ಕೊಡ್ತಾರೆ, ಈ ಆತ್ಮಗಳು ತೊಂದರೆ ಕೊಡ್ತಾರೆ. ಈ ಅಮ್ಮನ ಹೇಳ್ತಾರೆ, ನನಗೆ ಆಸ್ತಿ ಪಾಸ್ತಿ ಬೇಡ, ನನ್ನ ಮಗಳು ನನ್ನ ಜೊತೆಲೇ ಇರಲಿ, ನೀನು ಇಟ್ಕೊಮ್ಮ, ನೀನು ಹೇಳ್ತೀರ ಮಾಡೋ, ನಾನು ಹೇಳೋದಿಲ್ಲ, ನಿನಗೆ ಸರಿ ಅನ್ಸಿದ್ರೆ ನೀನು ಹೂ ಅಂತ ಹೇಳೋ, ಇಲ್ಲ ಅಂದ್ರೆ ನೀನು ಈ ಸತಿಗೆ ಅಂತ ತೆಗೆದುಬಿಡ್ತೀನಿ. ಸೊ ನೆಕ್ಸ್ಟ್ ಬಂದಾಗ ಅದು ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಅವ್ರು ಹೂ ಅಂತ ಹೇಳಿದ್ರೆ ತೆಗೆದುಬಿಡ್ತೀನಿ. ಈಗ ಸದ್ಯಕ್ಕೆ ಅವ್ರಿಗೆ ಹುಡುಗಿ ಮಾತಾಡಿದ್ರು, ಇವತ್ತು ಮಾತಾಡಿದ್ರು, ರೆಕಾರ್ಡಿಂಗ್ ಅದು ವಿಡಿಯೋ ಇಲ್ಲ ಆಯ್ತಾ, ಬಂದ್ರೆ ಅಳ್ತಾ ಇರ್ತಾಳೆ ಹುಡುಗಿ. ಓಕೆ, ವಿಚಿತ್ರ ಇದು. ಅವ್ರದ್ದೇನಾದ್ರು ವಿಡಿಯೋಗಳಿತ್ತಾ? ಒಂದೇ ಒಂದು ವಿಡಿಯೋ ಐತೆ, ಅದು ಕಳಿಸಿ, ನಾನು ನಮ್ಮ ಒಂದೇ ಒಂದು ವಿಡಿಯೋ ಐತೆ ಕಳಿಸ್ತೀನಿ. ನಮ್ಮ ಅಣ್ಣ ಹತ್ರ ಇನ್ನೊಂದು ಅವ್ರು 3 ಜನ ಬಂದು ಮಾತಾಡಿರೋದು ಐತೆ, ನೋಡೋಣ. ಅದು ಜಾಸ್ತಿ ಮಾಡ್ಬಿಟ್ಟಿದ್ದೀನಿ, ಅದು ಕಳ್ಸಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಎಷ್ಟಾಗುತ್ತೆ ಅಷ್ಟು ಚೆಕ್ ಮಾಡಿ. ಅದು 3 ವಿಡಿಯೋನು ಅವ್ರ ಅಜ್ಜಿನೂ ಮಾತಾಡೋಳೆ, ಮತ್ತೆ ಹುಡುಗಿನೂ ಮಾತಾಡೋಳೆ, ಮತ್ತೆ ಅವ್ರ ಅತ್ತೆನೂ ಮಾತಾಡೋದು, 3 ಜನನು ಮಾತಾಡಿದ್ರು. ಅಜ್ಜಿನೇ ಮೊಮ್ಮಗಳಿಗೆ ಮೊಮ್ಮಗಳನ್ನ ರಿಲೇಷನ್ ಮದುವೆ ಮಾಡ್ಕೊಂಡಿರೋದು. ಇದು ಸಲ ಅಂದ್ರೆ ಇವರು ಕೂಡ ಪ್ರೀತಿ ನೋಡಿದ್ರೆ ಮಗಳು ಸತ್ತವಳೆ, ಬಟ್ ಆ ಸತ್ತಿರೋ ಆತ್ಮ ನನ್ನ ಜೊತೆಗೆ ಇರ್ಲಿ ಅಂತ ಆಸೆ ಪಡ್ತಾಳೆ ತಾಯಿ. ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಈ ಪ್ರೀತಿ ನಾಳೆ ದೊಡ್ಡದಾಗಿ ತೊಂದರೆ ಆಗುತ್ತೆ ಅನ್ನೋದು ಅವ್ರಿಗೆ ಇನ್ನೂ ಕಾಣಿಸ್ತದೆ. ಅಂದ್ರೆ ಯಾವ ತರ ಆಗುತ್ತೆ ಅಂದ್ರೆ ಸರ್, ಆ ಮಗುವಿಂದಾನೇ ತೊಂದರೆ ಆಗುತ್ತೆ. ಇವಾಗ ಈ ಮಗು ಇರುತ್ತೆ ಅನ್ಕೊಳ್ರಿ, ಕೆಟ್ಟು ಬರ್ತಾ ಇರ್ತೈತೆ. ಇವಾಗ ರೋಡಲ್ಲಿ ಇವ್ರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಅಕಸ್ಮಾತ್ ತಲೆಗೆ ಹೂವು ಇಟ್ಕೊಂಡಿರ್ತಾರೆ, ಅಕಸ್ಮಾತ್ ಏನೋ ಡೇಟ್ ಗಿಟ್ ಆಗಿರ್ತಾರೆ, ಆ ಟೈಮಲ್ಲಿ ಬೇಗ ಅಟ್ಯಾಕ್ ಆಗ್ಬಿಡ್ತೈತೆ. ಇವಾಗ ಒಂದಿರ್ತೈತಲ್ಲ, ಆಲ್ರೆಡಿ ಒಂದಿರ್ತೈತಲ್ಲ, ಆಕರ್ಷಣೆ ಆಗ್ತವೆ, ಬೇರೆ ನೆಗೆಟಿವ್ಗಳು ಸೇರ್ತವೆ, ಬೇರೆ ಬಂದ್ಬಿಡ್ತೈತೆ. ಸೊ ಆವಾಗ ಇದು ಮತ್ತೆ ತೊಂದರೆ ಆಗುತ್ತೆ. ಯಾಕಂದ್ರೆ ಈ ಹುಡುಗಿ ರಕ್ಷಣೆ ಮಾಡಿದ್ರೆ ಓಕೆ, ಈ ಹುಡುಗಿಗೆ ಆ ಶಕ್ತಿ ಇಲ್ಲ. ಈ ಶಕ್ತಿ ಎಲ್ಲ ಅವ್ರ ಅಜ್ಜಿ ಹೇಳ್ಕೊಂಡ್ಬಿಟ್ಟಿದ್ದಾಳಲ್ಲ. ಆ ಹುಡುಗಿ ವಯಸ್ಸು, ಈ ಹುಡುಗಿ ಹೆಂಗಿದ್ದಾಳೋ ಅವ್ರ ಅಜ್ಜಿ ಹಂಗಿದ್ದಾಳೆ, ಆ ರೂಪ ಹಂಗೆ ಕಾಣಿಸುತ್ತೆ ಅದು. ಇನ್ನು ಎಮ್ಮನ್ ಬಿಟ್ರೆ ಇನ್ನು ಇವ್ರಿಗೆಲ್ಲ ಇವ್ರ ಫ್ಯಾಮಿಲಿಗೆ ತೊಂದರೆ ಮಾಡ್ಬಿಡ್ತಾ ಇದ್ಲು. ಸೊ ಈಗ ರಿಮೂವ್ ಮಾಡಿರೋದ್ರಿಂದ ಇವ್ರು ಸ್ವಲ್ಪ ಸೇಫ್. ಎಮ್ಮನ್ನೇ ಇಕ್ಕೆ ಇಲ್ಲ, ಎಮ್ಮನ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಎಲ್ಲ ಚೆನ್ನಾಗವಳಲ್ಲ, ಅದಕ್ಕೆ ಎಮ್ಮನ್ನೇ ಸುಟ್ಟಾಕ್ಬಿಟ್ಟಾಯಪ್ಪ. ಸುಟ್ಟೋಗಿರೋಕ್ಕೆ ಈ ಅಮ್ಮನ ಇವಾಗ ಸೇಫು. ಏನೋ ಅದೇ ಥರನೇ ಬಿಟ್ಬಿಟ್ರೆ ಬಿಡು, ಎಲ್ಲ ಮಶಾಣದ ಅಲ್ಲಿ ಇರ್ಲಿ ಅಂತ ಬಿಟ್ಬಿಟ್ಟಿದ್ರೆ ಮತ್ತೆ ಬರೋರು, ಇಲ್ಲಾಂದ್ರೆ ಯಾರಿಗನ್ನ ಬೇರೆಯವ್ರಿಗನ್ನ ತೊಂದರೆ ಕೊಟ್ಟಿರೋದು ಮುದುಕಿ. ಅದು ತೊಂದರೆ ಕೊಡೋಕ್ಕೆ ರೆಡಿ ಇದೆ. ಅಷ್ಟು ಚಿಕ್ಕ ಮಗು ಸರ್, ಒಂದು 15-16 ವಯಸ್ಸು ಹುಡುಗಿಗೆ ಅಷ್ಟೇ ಅದು. ಸೊ ಆತ್ಮಗಳು ನಮ್ಗೆ ಏಜ್ ಆಯ್ತು, ಯಾಕೆ ನಾವು ಇದು ಬೇಕು ಅಂತ ಅವ್ರು ಥಿಂಕ್ ಮಾಡಲ್ಲ. ನಮ್ಗೆ ಏನಿಲ್ಲ, ಅವ್ರಿಗೆ ಯಾರ ಮೇಲೆ ಆಸೆ ಆಯ್ತೋ ಅವ್ರ ಮೇಲೆ ಬಂದು ಸೇರ್ಬಿಡ್ತೈತಿ. ಸೊ ಅವ್ರು ತೊಂದರೆ ಕೊಡ್ತೈತಿ. ಸೂಪರ್. ಸೊ ವೀಕ್ಷಕರೇ, ಇದೊಂದು ರೀತಿ ವಿಚಿತ್ರವಾದ ಕೇಸು. ಈ ಸಮಸ್ಯೆಗಳು ನೋಡಕ್ ಹೋದ್ರೆ ಇನ್ನೂ ಅದು ಕ್ಲಿಯರ್ ಆಗ್ಬೇಕಂದ್ರೆ ಅವ್ರ ಮಗಳನ್ನ ಕಳ್ಸಿಲ್ಲ. ಸೊ ನೆಕ್ಸ್ಟ್ ಬಂದಾಗ ಅದನ್ನ ಅಮ್ಮಂದು ಕ್ಲಿಯರ್ ಮಾಡಿಲ್ಲ, ಅವ್ರ ಮಗಳದ್ದು ಕ್ಲಿಯರ್ ಮಾಡಿಲ್ಲ, ಅವ್ರ ಅತ್ತೆದು ಕ್ಲಿಯರ್ ಆಗಿದೆ. ಅವ್ರ ಯಜಮಾನ್ ಅವ್ರ ತಂಗಿ ಸತ್ತೋಗಿರೋದು 3-4 ತಿಂಗಳೇನಾಗಿದೆ ಅಷ್ಟೇ ಸತ್ತೋಗಿ. ಆ ಅಮ್ಮಂದು ಕ್ಲಿಯರ್ ಆಗುತ್ತೆ. ಮತ್ತೆ ಅವ್ರ ಯಜಮಾನ್ ಅವರ ಅಮ್ಮನು ಅಂದ್ರೆ ಆ ಅಮ್ಮನಿಗೆ ವರ್ಷ ಅಂದ್ರೆ ರಿಲೇಷನ್ ಅಲ್ಲೇ ಮದುವೆ ಆಗಿರೋದು. ಅವ್ರ ಅಜ್ಜಿ, ಈ ಅಮ್ಮನಿಗೂ ಅಜ್ಜಿ ಆಗ್ಬೇಕು.
ಸೊ ಈ ಥರದ್ದೊಂದು ರೀತಿ ವಿಚಿತ್ರವಾದ ಒಂದು ಕೇಸುಗಳು. ಯಾಕಂದರೆ ನಾಗರಾಜ್ ಅವರು ಇದನ್ನು ಹಿಂದೆ ಒಂದರಿಂದ ಹುಡುಕ್ತಾ ಹೋದಾಗ ಅದರದ್ದು ರೂಟ್ಗಳು ದಾರಿಗಳು ಕಾಣಿಸ್ತವೆ, ಎಲ್ಲೆಲ್ಲಿ ಯಾವೆಲ್ಲ ಆತ್ಮಗಳು ಬಂದು ಸೇರ್ಕೊಂತವೆ. ಮತ್ತು ಅವ್ರಿಗಿದ್ದಿದ್ದ ಸಮಸ್ಯೆಯನ್ನು ಹುಡುಕಿದಾಗಲೇ ಆ ಸಮಸ್ಯೆ ಹಿಂದೆ ಏನು ಅಂತ ಕಾಣಿಸುತ್ತೆ, ಯಾವ ಸಮಸ್ಯೆಗಳು ಯಾವ ಆತ್ಮದಿಂದ ಬಂದವೆ ಅಂತ. ಅವ್ರ ಅಜ್ಜಿ ಬಂದ್ರೇನೆ ಒಂಥರ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಿದ್ದೆ. ಅವ್ರ ಅತ್ತೆ ಬಂದರೆ ಕಾಲ್ ಮೇಲೆ ಕಾಲು ನೀಟ್ಕೊಂಡು ಆಯಮ್ಮನು ನಾನೇನಾ ಇರೋದು ಅಂತ ಆಯಮ್ಮನು, ಯಾಕಮ್ಮ ಏನಮ್ಮ ತೊಂದರೆ ಕೊಡು ಅಷ್ಟು ಚೆನ್ನಾಗಿ. ನಾನು ತೆಂಗಿನಕಾಯಿ ಹೊಡೆದಿಲ್ಲ ಅವರು, ಕಾಯಿ ಹೊಡೆದಿಲ್ಲ, ತೆಂಗಿನಕಾಯಿ ತಿದ್ದಿಸ ಹೊಡಿಬೇಕಿತ್ತು ಅವ್ರಿಗೆ. ಆಯಮ್ಮನ ಅಲ್ಲೇ ಅವಳೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಬಂದವರು, ಅವರು ಇವರೆಲ್ಲ ಮಾಡ್ಕೊಂಡು ಸ್ವಲ್ಪ ಜೋರಾಗಿ ಮಾಡಿಬಿಟ್ಟು ಎಲ್ಲ ಮಾಡ್ತಾವ್ರೆ. ಕಾಯಿ ಹೊಡೆದಿಲ್ಲ ಅಂತ ಹೇಳ್ಬಿಟ್ಟು ನಾನು ಚಳಿ ರೂಪದಲ್ಲಿ ಬಂದೆ ಅಂತ ಹೇಳ್ತಾಳೆ. ಆಯಮ್ಮ ತಿರ್ಗಕ್ಕ ಇಳ್ದಾದ್ಮೇಲೆ ನಾನು ಕೇಳಿದೆ ಏನಾಯ್ತು ಅವತ್ತು ಅಂತ. ಚಳಿ ಆಯಿತು, ಅವಾಗ ನನಗೇನೋ ಒಂಥರ ಆಯಿತು ಅಂತ. ಸೊ ಸೇರಿದೆ ಈಗ. ಸೊ ಇವೆಲ್ಲ ಒಂದಷ್ಟು ವಿಚಿತ್ರದ್ದು ಘಟನೆಗಳು. ಸೊ ಈ ಥರದ್ದು ಸಾಕಷ್ಟು ಜನಗಳಲ್ಲಿ ಆಗಿದ್ದಾವೆ. ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಕೆಲವರು ಆಸ್ಪತ್ರೆಯಲ್ಲಿ ಅಂತ ಹೋಗಿ ಸಾಕಷ್ಟು ಸಮಯ ಕಳೆದು ಬಿಡ್ತಾರೆ. ಬಟ್ ತೊಂದರೆಗಳು ಅಲ್ಲಿ ಸರಿ ಹೋಗಿಲ್ಲ ಅಂದಾಗ ಜೀವಕ್ಕೆ ತೊಂದರೆ ಆಗುತ್ತೆ. ಸೊ ಈ ಥರದ್ದು ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಬರ್ತಾ ಇದ್ದೀವಿ ನಾವು ಪದೇ. ಇಂಥವುಗಳಲ್ಲಿ ಯಾಮಾರೋದು ಬೇಡ. ಎಲ್ಲೋ ಒಂದು ಕಡೆ ಅದನ್ನು ಸರಿ ಮಾಡಿಕೊಂಡು ಒಳ್ಳೆಯ ಒಂದು ಜೀವನ ಐತೆ, ಅದನ್ನು ಸರಿ ಅಂದರೆ ಆ ಜೀವನನ ಸಂಪೂರ್ಣವಾಗಿ ಅನುಭವಿಸ್ಬೇಕು. ಮಿಡ್ಲಲ್ಲಿ ಏನು ತೊಂದರೆ ಆಗಿ ಡ್ಯಾಮೇಜ್ಗಳಾಗಬಾರ್ದು ಅಂತ ನಮ್ಮ ಉದ್ದೇಶ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.